ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸೌಮ್ಯ ವಿನಯ್. ಇವತ್ತು ನನ್ನ ತಂಗಿ ಬಂದಿದ್ದಾಳೆ. ಸೊ ಇವತ್ತು ಅವಳಿಗೆ ಕಾಲೇಜಿಗೆ ರಜೆ ಅಂತೆ. ಸೊ ಹಾಗಾಗಿ ಮನೇಲಿದ್ದಾಳೆ ನಮ್ಮ ಜೊತೆ. ಹಾಗಾಗಿ ತೋಟಕ್ಕೆ ಹೋಗುವ ಅಂತ ಅಂದ್ಕೊಂಡಿದ್ವಿ. ಇವತ್ತು ನಮ್ಮ ಊರಿದ್ದು ಜಾತ್ರೆ, ಹಾಗಾಗಿ ಮಕ್ಕಳಿಗೆಲ್ಲ ರಜೆ ಇವತ್ತು. ಮತ್ತು ಅಮ್ಮ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ತಮ್ಮ ಕೂಡ ಇದ್ದಾನಲ್ಲ, ಇಬ್ಬರು ಒಟ್ಟಿಗೆ ಬರ್ತೀವಿ ಅಂತ ಹೇಳಿದರು. ಎಷ್ಟೊತ್ತಿಗೆ ಬರ್ತಾರೆ ಅಂತ ಮಾತ್ರ ಗೊತ್ತಿಲ್ಲ. ಈ ತೋಟದಲ್ಲಿ ಒಂದು ಚಿಕ್ಕು ಆಗಿದೆ ಸಪೋಟ. ಅದನ್ನೀಗ ಕೊಯ್ತಾ ಇದ್ದಾನೆ ಅವನು. ಬೇಡ ಬೇಡ ಅಂದ್ರೂ ಕೇಳ್ತಾನೆ ಇಲ್ಲ. ಆಯಿತಾ, ಇನ್ನು ನಮ್ಮ ಜೊತೆ ನಮ್ಮ ಬೆಳ್ಳಿ ಕೂಡ ಹೊರಟಿದ್ದಾಳೆ. ಯಾರೆಲ್ಲ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಮಗೆ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏನಾದರೂ ಕಾಮೆಂಟ್ ಇದ್ದರೆ ಅಥವಾ ಸಜೆಷನ್ ಇದ್ದರೆ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಸ್ವಲ್ಪ ಕಾಳು ಮೆಣಸು ಕೂಡ ಆಗ್ತಾ ಬಂತು. ಈ ಸೀಸನ್ ಅಲ್ಲ ಇನ್ನು. ತೋಟದೊಳಗೆ ಹೋಗೋಕ್ಕೆ ಆಗ್ತಿಲ್ಲ ಆಯಿತಾ. ಒಳಗೊಳಗೆ ಆ ಕಡೆ ಫುಲ್ ನನಗಿಂತ ಹೈಟ್ ಆಗಿದೆ ಇದು ಪೈರೆಲ್ಲ. ಫುಲ್ ಮುಳ್ಳಿದೆ, ಕಾಲಿಡೋಕ್ಕಾಗ್ತಿಲ್ಲ. ಇನ್ನಿದು ನೀರನ್ನು ಈ ಥರ ಕಟ್ಟಿ ಹಾಕಿದ್ದು ನಮ್ಮ ಗದ್ದೆಗೆ ಅಂತ. ತೋಟ ಉಂಟಲ್ಲ, ತೋಟದಿಂದ ಹಾಕಿ ಗದ್ದೆಗೆ ಹೋಗೋದು ಆ ಕಡೆ. ಈ ಟೈಮಲ್ಲಿ ಮಳೆ ಬರೋದಿಲ್ಲ ಅಲ್ಲ, ಹಾಗಾಗಿ ನೀರು ಸಾಕಾಗಲ್ಲ. ಹಾಗಾಗಿ ಈ ಥರ ಕಟ್ಟಿ ಹಾಕ್ಬಿಡ್ತಾರೆ ಅದೆಲ್ಲ ಕಡೆನೂ. ಇಲ್ಲಿ ಕಾಣಿಸ್ತಾ ಉಂಟಲ್ಲ, ಇದು ನಮ್ಮ ಗದ್ದೆ ಆಯಿತಾ. ಇನ್ನು ಸ್ವಲ್ಪ ಕೆಳಗೆ ಹೋದರೆ ಇನ್ನೊಂದು ಗದ್ದೆ ಉಂಟಲ್ಲಿ. ನೀವನ್ನ ನೋಡಿ, ನೀರೆಲ್ಲಿ ಸಿಗುತ್ತೆ ಅಲ್ಲೆಲ್ಲ ಆಟಾಡ್ತಾ ಇದ್ದಾನೆ. ಹೇಗುಂಟಾ ಇಲ್ಲಿದು ಪ್ಲೇಸು? ಸೂಪರಾ ಜೋಜು? ಹೇಗುಂಟಾ? ಸೂಪರಾ ಕಂದ? ಇದು ನಮ್ಮದು ಗದ್ದೆ. ಹಾಗೆ ಇನ್ನು ವಾಪಸ್ ಹೋಗುವ ಅಂತ ಒಂದು ರೌಂಡ್ ಹಾಕಿ ಬರ್ತಾ ಇದ್ದೀವಿ. ಅಲ್ಲೇ ಸ್ವಲ್ಪ ಮೇಲೆ ನನ್ನ ಮಾವಂದು ತಮ್ಮನ ಮನೆ ಉಂಟು. ಸೊ ಅಲ್ಲಿಗೆ ಹೋಗೋಣ ಅಂತ ಹೊರಟಿದ್ದು. ಇನ್ನು ಅಲ್ಲಿ ಹೋದ ಕೂಡಲೇ ಶುರುವಾಯಿತು ಟೀ ಬೇಕು ಅಂತ. ಹಾಗಾಗಿ ಅವರು ಟೀ ಮತ್ತು ರೊಟ್ಟಿ ಅವನಿಗೆ ಮಾಡಿಕೊಟ್ರು. ಅಲ್ಲಿಂದ ವಾಪಸ್ ಬರುವಷ್ಟರಲ್ಲಿ ಅಮ್ಮನವರು ಮನೆಗೆ ಬಂದಿದ್ದರು. ಸೊ ಬೇಗ ತಿಂದು ಮುಗಿಸಿ ಮನೆಗೆ ಬಂದ್ವಿ. ಮನೆಗೆ ಬರುವಾಗ ಅಮ್ಮ ಕೂಡ ಚಪಾತಿ ಅದು ಇದು ಎಲ್ಲ ಹೋಟೆಲ್ ಫುಡ್ ತಗೊಂಡ್ಬಂದಿದ್ರು. ಅದನ್ನು ಸ್ವಲ್ಪ ಹೊತ್ತು ಸ್ವಲ್ಪ ತಿಂದ್ವಿ.
ನೀನು Maggie? What is this? ವಾಟ್ ಇಸ್ ದಿಸ್? Maggie. ಹೂ ಟೋಲ್ಡ್ ಮ್ಯಾಗಿ? Huh? ಎದುರ್ಗನ ಇನ್ನು ಇವತ್ತು ಸಂಜೆಗೆ ಬಾಳೆ ಎಲೆ ಗಟ್ಟಿ ಮಾಡುವ ಅಂತ ಇದ್ರಿ, ಹಾಗಾಗಿ ಬಾಳೆ ಎಲೆ ತರಬೇಕು ಅಂತ ತೋಟಕ್ಕೆ ಹೊರಟ್ವಿ. ಮತ್ತೆ ಈಗ ರಿಯಾನ್ಸ್ನ ಕರ್ಕೊಂಬರ್ಲಿಲ್ಲ, ಅವನ್ನ ಬಿಟ್ಟು ಬಂದಿದ್ದೆ. ಅಲ್ಲೇ ತಮ್ಮ ಇತ್ತಲ್ಲ ಅವನ ಜೊತೆ ಇರಲಿ ಅಂತ. ಈಗ ಗೊತ್ತಾಯ್ತು ಅನಿಸುತ್ತೆ ರಿಯಾನ್ಶಿಗೆ ನಾವು ಹೋಗಿದ್ದೀವಿ ತೋಟಕ್ಕೆ ಅಂತ. ಮೇಲಿಂದ ಕರೀತಾ ಇದ್ದಾನೆ. ಇನ್ನು 5 ಗಂಟೆ ಆಗ್ತಾ ಬಂತು. ಸೊ ಮನೆಗೆ ಹೋಗಿ ಈಗ ಬಾಳೆ ಎಲೆ ಗಟ್ಟಿ ಮಾಡಬೇಕಲ್ಲ, ಹಾಗಾಗಿ ತುಂಬ ಟೈಮ್ ತಗೊಳುತ್ತೆ ಅಂತ ಬಂದ್ವಿ. ಇಷ್ಟು ಗಟ್ಟಿ ಆಯಿತು ಮಾಡಿ. ಇನ್ನು ಚಿಕನ್ ಬೇರೆ ತಗೊಂಬಂದಿದ್ರು, ಅಮ್ಮನವ್ರು ಬಂದಿದ್ದಾರೆ ಅಂತ. ಇವಾಗ ಯಾರು ತಿನ್ನೋದಿಲ್ಲ ಚಿಕನ್ನು, ಈಗ ದೇವಸ್ಥಾನಕ್ಕೆ ಹೋಗ್ಲಿಕ್ಕುಂಟಲ್ಲ. ಮತ್ತು ಹೋಗಿ ಬಂದಮೇಲೆ ಯಾರಿಗಾದ್ರೂ ಹಸಿವಾದರೆ ಬೇಕಲ್ಲ ಅಂತ ಮಾಡಿಟ್ಟು ಹೋಗೋದು. ಈಗ ಅಲ್ಲೇ ಉಂಟು ನಮಗೆ ಊಟ ಎಲ್ಲ. ಇಷ್ಟು ಕೆಲಸ ಮಾಡಿ ಮುಗಿಸುವಾಗಲೇ 7 ಗಂಟೆ ಆಯಿತು. ಇನ್ನು 8 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಇರಬೇಕು, ಹಾಗಾಗಿ ಫುಲ್ ಬಿಸಿ ಆಗಿಬಿಟ್ವಿ. ನಾವು ಹೊರಡಬೇಕಾದ್ಮೇಲೆ 7:45 ಆಗಿದೆ. ಸೊ ನಾವು ಹೋಗಬೇಕಾದ್ರಲ್ಲಿ ಆಲ್ಮೋಸ್ಟ್ ಸ್ಟಾರ್ಟ್ ಆಗ್ತಾ ಬಂತು. ಬೇಗ ಬೇಗ ಪ್ರೇಯರ್ ಎಲ್ಲ ಮಾಡ್ಕೊಬಿಟ್ಟು ಊಟಕ್ಕೆ ಹೊರಟ್ವಿ. ಎಲ್ರಿಗೂ ಊಟ ಆದಮೇಲೆ ಮತ್ತೆ ನೇಮ ಶುರು ಆಗುತ್ತಲ್ಲ, ಇಲ್ಲಿ ಆಲ್ರೆಡಿ ರೆಡಿ ಆಗ್ತಾ ಇದೆ. ಇನ್ನು ಆಲ್ಮೋಸ್ಟ್ 11:30 ಆಗ್ತಾ ಬಂತು. ಇನ್ನು ಮನೆಗೆ ಹೋಗುವ ಅಂತ ಅಂದ್ಕೊಂಡಿದ್ವಿ, ಯಾಕಂದರೆ ಮಗ ಕೂಡ ಮಲ್ಕೊಂಡ. ಮಕ್ಕಳು ಎಲ್ಲ ಮಲ್ಕೊಂಡ್ಮೇಲೆ ಕಷ್ಟ ಆಗುತ್ತಲ್ಲ, ಹಾಗಾಗಿ ಹೊರಡೋದು ಅಂತ. ನೆಕ್ಸ್ಟ್ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.